Day 16 of my weight loss journey. It does not matter how slowly you go as long as you do not stop. ಎಸ್, ಈ ಥಾಟ್ ಇವತ್ತು ನನಗೆ ತುಂಬ ಮೋಟಿವೇಟ್ ಮಾಡ್ತಿದೆ. ಬಿಕಾಸ್ ನಾನು ಇಲ್ಲಿಗೆ ಮುಗಿಸ್ಬಿಡೋಣ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನಂಗೆ ರಿಸಲ್ಟ್ ಕೂಡ ಸಿಗ್ತಾ ಇಲ್ಲ ಅಂದರೆ ನಾವು ಅದಕ್ಕೆ ಏನು ಎಫರ್ಟ್ ಹಾಕಬೇಕು, ಆ ಎಫರ್ಟ್ನ ಹಾಕ್ದಲೇ ಇದ್ದಾಗ ರಿಸಲ್ಟ್ ಎಲ್ಲಿಂದ ಸಿಗುತ್ತಲ್ವಾ. ಸೊ ಏನಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ, ಏನು ಎತ್ತ ಅಂತ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸ್ಟಿಲ್ ಮಾಡಿಲ್ಲ. ಆ್ಯಂಡ್ ಇದು ಬಂದು 26/8/25 ಟ್ಯೂಸ್ಡೇ, ಅಂದರೆ ಮಂಡೇ ಏನು ಊರಿಗೆ ಹೋಗಿದ್ದೆ, ಅದರ ನೆಕ್ಸ್ಟ್ ದಿನ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಹಾಲಿಡೇ ಇತ್ತು. ಹಬ್ಬದ ದಿನ, ಗೌರಿ ಹಬ್ಬದ ದಿನ, ಎಲ್ಲರೂ ಹಬ್ಬದ ದಿನ ಸ್ಯಾರಿ ಉಟ್ಕೊಂಡು ಹಾಗೆ ಹೀಗೆ, ಯೂಶ್ವಲಿ ಕಾಲೇಜ್ ಹುಡುಗಿರಂತೂ ಸ್ಯಾರಿ ಉಟ್ಕೊಂಡು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿಕೊಂಡು ಹಾಗೆ ಹೀಗೆ ಎಲ್ಲ ಚೆನ್ನಾಗಿ ಹಬ್ಬ ಎಲ್ಲ ಮಾಡ್ಕೊಂಡಿದ್ರೆ, ನಾನು ನೋಡಿ ಚೀಲದಲ್ಲಿರೋ ಬಟ್ಟೆ ಎಲ್ಲ ತೆಗ್ದು ಮನೆಯೆಲ್ಲ ಗಲೀಜು ಮಾಡಿದ್ದೀನಿ. ಆ್ಯಂಡ್ ಡಯೆಟ್ ಮಾಡೋದು ಈ ರೀತಿಯಾಗಿ ಹಪ್ಳ ಬೋಂಡ ಎಲ್ಲ ಮಧ್ಯಾಹ್ನಕ್ಕೆ ಹಾಕ್ಕೊಂಡು ತಿನ್ಕೊಂಡು ಡಯೆಟ್ ಮಾಡ್ತಾ ಇದ್ದೀನಿ. ಸೊ ಈ ವೀಕ್ ಅಂತೂ ಫುಲ್ ಗೋತಾ ಹೊಡಿತು, 3rd ವೀಕ್. ಸೊ ಇದು ಬಂದು ಟ್ಯೂಸ್ಡೇ. ಸೊ ಟೈಮ್ ಇಲ್ಲದೆ ಇದ್ದಾಗ ನನಗೆ ಟೈಮ್ ಇಲ್ಲ ಅದು ಇದು ಅಂತ ಸಾಕಷ್ಟು ಕತೆ ಹೊಡಿಬೋದು. ಬಟ್ ಸಾಕಷ್ಟು ಟೈಮ್ ಇದೆ ಈಗ, ನನಗೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ಪೂಜೆ ಕೂಡ ಮಾಡ್ತಿರಲಿಲ್ಲ, ಆದರೂ ಕೂಡ ಏನೋ ಗೊತ್ತಿಲ್ಲ, ಇವತ್ತು ಮಂಗಳವಾರ ಆಗಿತ್ತು, ಹಾಗೆಯೇ ಹಬ್ಬ ಆಗಿದ್ದರಿಂದ ಒಂದು ಪೂಜೆ ಮಾಡಿದೆ. ಹಾಗೆಯೇ ಊರಿಂದ ಬದನೆಕಾಯಿ ತಂದಿದ್ವಲ್ಲ, ಅದರಲ್ಲಿ ಹೆಣ್ಗಾಯಿ ಮಾಡಿದ್ರು. ಸೊ ನನಗೆ ತುಂಬ ರೇರಾಗಿ ಯಾವ ಫುಡ್ ತಿಂತೀನಿ, ಆ ಫುಡ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಡಿನ್ನರ್ ಅಂತೂ ಕೇಳೋ ಹಾಗೆ ಇಲ್ಲ, ಈ ವೀಕ್ ಅಂತೂ ಎಷ್ಟು ಲೇಟಾಗಿ ಹೋಗ್ತಾ ಇದೆ ಅಂತ. ಸೊ ಹಬ್ಬದ ದಿನ ಎಲ್ಲರೂ ಚೆನ್ನಾಗಿ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ, ನಾನು ನೋಡಿ ಏನಕ್ಕಂದರೆ ಈ ಟಿ ಶರ್ಟ್ ಏನಿದೆ ಇದು ತೊಗೊಂಡು ತುಂಬ ದಿನ ಆಗಿತ್ತು, 3 ಮಂತ್ಸ್ ಆಗಿತ್ತು, ಹಾಕ್ಕೊಳಕ್ಕಾಗಿರಲಿಲ್ಲ. ಹಾಗೆ ಇವತ್ತು ಸುಮ್ಮನೆ ಹಾಕ್ಕೊಂಡೆ. ಇನ್ನು ಕಾಫಿ ಟೀ ಎಲ್ಲ ಚೆನ್ನಾಗಿ ಕುಡಿತಾ ಇದ್ದೀನಿ. ಈ ವೀಕ್ ಫುಲ್ ವರ್ಸ್ಟ್ ಆಗ್ತಾ ಇದೆ. ಸೊ ಇದ್ರ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ದಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.